ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಬಾರ್ಡ್ ಈ ನಬಾರ್ಡ್ನಲ್ಲಿ ಆಫೀಸ್ ಅಟೆಂಡೆಂಟ್ ಅಂತ ಹುದ್ದೆಗಳು ಖಾಲಿ ಅದಾವ್ರಿ. ಈ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಸ್ನೇಹಿತರೆ. ಅಂದ್ರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ಅಂತ. ಈ ರಾಷ್ಟ್ರೀಯ ಬ್ಯಾಂಕ್ನಲ್ಲಿ ಆಫೀಸ್ ಅಟೆಂಡೆಂಟ್ ಅಂತ ಹುದ್ದೆಗಳ ಖಾಲಿ ಇರುವಂಥದ್ದು. ಆಫೀಸ್ ಅಟೆಂಡೆಂಟ್ ಅಂದ್ರೆ ಒಂದು ರೀತಿಯ ಪ್ಯೂನ್ ಟೈಪ್ ವರ್ಕ್ ಸ್ನೇಹಿತರೆ. ಇವು ಗ್ರೂಪ್ ಸಿ ಹುದ್ದೆಗಳ ಸ್ನೇಹಿತರೆ. ಈ ಆಫೀಸ್ ಅಟೆಂಡೆಂಟ್ ಅನ್ನೋವು ಗ್ರೂಪ್ ಸಿ ಹುದ್ದೆಗಳ ಸ್ನೇಹಿತರೆ. ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಅಕ್ಟೋಬರ್ 2, 2024. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ 21, 2024 ಆಗಿರುತ್ತೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ. ಎಕ್ಸಾಮ್ದು ಟೆಂಟೇಟಿವ್ ಡೇಟ್ ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಅಕ್ಟೋಬರ್ 21, 2024 ಈ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗ್ತದೆ. ನೆಕ್ಸ್ಟ್ ಖಾಲಿ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ 8 ಹುದ್ದೆಗಳು ಖಾಲಿ ಅದಾವ್ರಿ. ಅದರಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗಾಗಿ 4 ಹುದ್ದೆಗಳು ಮೀಸಲಿರುವಂಥದ್ದು. SC ಕೆಟಗರಿ ಅಭ್ಯರ್ಥಿಗಳಿಗೆ 1 ಹುದ್ದೆ, OBC ಕೆಟಗರಿ ಅಭ್ಯರ್ಥಿಗಳಿಗೆ 2 ಹುದ್ದೆ, EWS ಕೆಟಗರಿ ಅಭ್ಯರ್ಥಿಗಳಿಗೆ 1 ಹುದ್ದೆ. ಈ ರೀತಿ ಈ 8 ಹುದ್ದೆಗಳ ಮೀಸಲಿರುವಂಥದ್ದು ಸ್ನೇಹಿತರೆ. ಭಾರತದಾದ್ಯಂತ ಖಾಲಿ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಒಟ್ಟಾರೆಯಾಗಿ 108 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಭಾರತದಾದ್ಯಂತ ಒಟ್ಟಾರೆಯಾಗಿ 108 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಆಫೀಸ್ ಅಟೆಂಡೆಂಟ್ ಅಂದ್ರೆ ಏನೇನು ಕೆಲಸ ಮಾಡ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಮೆನ್ಷನ್ ಮಾಡಿರೋ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 10ನೇ ಪಾಸ್ ಆದ್ರೆ ಸಾಕು ಸ್ನೇಹಿತರೆ. 10ನೇ ಪಾಸ್ ಆಗಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಅಕ್ಟೋಬರ್ 1, 2024 ಒಳಗಾಗಿ ನೀವು 10ನೇ ತರಗತಿಯನ್ನ ಪಾಸ್ ಆಗಿರ್ಬೇಕು. ಈ ಪದವಿ ಓದ್ತಾ ಇರ್ತಕ್ಕಂಥವ್ರು, ಆಮೇಲೆ ಹೈಯರ್ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ 30 ವರ್ಷ ಮೀರಿರಬಾರ್ದ್ರಿ. ಈ ಗರಿಷ್ಠ 30 ವರ್ಷದ ಮೇಲೆ ಇನ್ ಅಡಿಷನ್ ಆಗಿ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ಈ ವಯೋಮಿತಿ ಸಡಿಲಿಕೆ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, SC ಅಥವಾ ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗ್ತದೆ. ಅಂದ್ರೆ ಗರಿಷ್ಠ 30 ವರ್ಷ ಪ್ಲಸ್ ಇದ್ರ ಮೇಲೆ 5 ವರ್ಷ, ಅಂದ್ರೆ ಅಪ್ ಟು 35 ಇಯರ್ಸ್ ತನಕ, ಅಂದ್ರೆ ಗರಿಷ್ಠ 35 ವರ್ಷ ವಯಸ್ಸಿನವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ OBC ಕೆಟಗರಿ. ಈ OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ಅಂದ್ರೆ ಗರಿಷ್ಠ 33 ವರ್ಷ ವಯಸ್ಸಿನವರೆಗೆ ಅರ್ಜಿಯನ್ನ ಈ OBC ಕೆಟಗರಿ ಅಭ್ಯರ್ಥಿಗಳು ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳು. ಜನರಲ್ ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂದ್ರೆ 10 ವರ್ಷ, OBC ಕೆಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಅಥವಾ ST ಕೆಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತಂದ್ರೆ 15 ವರ್ಷ. ಈ ರೀತಿ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ಅದೇ ರೀತಿ ವಿಧವೆ ಮಹಿಳೆಯರಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗ್ತದೆ. ಅಂದ್ರೆ ಇವರು ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, ಒಂದು ಆನ್ಲೈನ್ ಟೆಸ್ಟ್ ಅಂತ ತಗೊಳ್ತಾರೆ, ಆಮೇಲೆ ಲ್ಯಾಂಗ್ವೇಜ್ ಪ್ರಾಫಿಸಿಯನ್ಸಿ ಟೆಸ್ಟ್ ಅಂತ ತಗೊಳ್ತಾರೆ. ಈ 2 ಟೆಸ್ಟ್ಗಳ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಈ ಆನ್ಲೈನ್ ಟೆಸ್ಟ್ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಲ್ಯಾಂಗ್ವೇಜ್ ಪ್ರಾಫಿಸಿಯನ್ಸಿ ಟೆಸ್ಟ್ಗೆ ಎಲಿಜಿಬಲ್ ಮಾಡ್ತಾರೆ. ಈ ಲ್ಯಾಂಗ್ವೇಜ್ ಪ್ರಾಫಿಸಿಯನ್ಸಿ ಟೆಸ್ಟ್ ಪಾಸ್ ಆದ್ರೆ ಮಾತ್ರ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ, ಇಲ್ಲಾಂದ್ರೆ ನೇಮಕಾತಿ ಮಾಡಿಕೊಳ್ಳಂಗಿಲ್ಲ ಸ್ನೇಹಿತರೆ. ಈ ಲ್ಯಾಂಗ್ವೇಜ್ ಪ್ರಾಫಿಸಿಯನ್ಸಿ ಟೆಸ್ಟ್ ಅಂತ ಅನ್ನೋದು ಕ್ವಾಲಿಫೈಯಿಂಗ್ ನೇಚರ್ ಎಕ್ಸಾಮ್ ಸ್ನೇಹಿತರೆ. ಇದರಲ್ಲಿಯೂ ಪಾಸ್ ಆದ್ರಿ ಅಂತಂದ್ರೆ ಈ ಫಸ್ಟ್ ಏನು ಎಕ್ಸಾಮ್ ತಗೊಂಡಿರ್ತಾರಲ್ಲ, ಇದ್ರೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಅಂದ್ರೆ ಈ ಆನ್ಲೈನ್ ಟೆಸ್ಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಮಾತ್ರ ಮೆರಿಟ್ ಲಿಸ್ಟಿಗೆ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಈ ಲ್ಯಾಂಗ್ವೇಜ್ ಪ್ರಾಫಿಸಿಯನ್ಸಿ ಟೆಸ್ಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳಂಗಿಲ್ಲ ಸ್ನೇಹಿತರೆ. ಇದೇನಂದ್ರೆ ಪಾಸ್ ಆಗ್ಲೇಬೇಕು, ಕಡ್ಡಾಯವಾಗಿ ಈ ಲ್ಯಾಂಗ್ವೇಜ್ ಪ್ರಾಫಿಸಿಯನ್ಸಿ ಟೆಸ್ಟ್ ಪಾಸ್ ಆಗ್ಲೇಬೇಕು ಸ್ನೇಹಿತರೆ. ಅಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ನೇಮಕಾತಿ ಮಾಡ್ಕೊಳಂಗಿಲ್ಲ. ಈ ಲ್ಯಾಂಗ್ವೇಜ್ ಪ್ರಾಫಿಸಿಯನ್ಸಿ ಟೆಸ್ಟ್
ಸಿಂಪಲ್ ಏನಂದ್ರೆ ರೀಜನಲ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗೆ ನಿಮ್ದು ನಾಲೆಜ್ ಐತೇನಿಲ್ಲ ಅಂತ ಅನ್ನೋದನ್ನು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ನಮ್ದು ಕರ್ನಾಟಕದ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ. ಈ ಕನ್ನಡ ಭಾಷೆಗೆ ಸಂಬಂಧಿಸಿದಂಗೆ ನಿಮ್ಗೆ ನಾಲೆಜ್ ಐತೇನಿಲ್ಲ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಓದಕ್ಕೆ ಬರ್ತೈತೇನಿಲ್ಲೋ, ಬರೆಯೋಕೆ ಬರ್ತೈತಿಲ್ಲೋ, ಮಾತನಾಡಕ್ಕೆ ಬರ್ತೈತಿಲ್ಲೋ, ಆಮೇಲೆ ಯಾರಾದ್ರೂ ಕಮ್ಯುನಿಕೇಷನ್ ಮಾಡಿದ್ರೆ ನಿಮಗೆ ಕನ್ನಡ ತಿಳಿತೈತೇನಿಲ್ಲ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಈ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಟೆಸ್ಟನ್ನು ತೊಗೊಳ್ತಾರೆ ಸ್ನೇಹಿತರೆ. ಓಕೆ ರೀ. ಈ ಆನ್ಲೈನ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಇದೇನು ಎಕ್ಸಾಮ್ ಅದಲ್ಲ ಸ್ನೇಹಿತರೆ, 120 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಅಂದ್ರೆ ಈ ಎಕ್ಸಾಮ್ದೊಳಗೆ 120 ಕ್ವಶನ್ಗಳಿರ್ತಾವೆ. ಪ್ರತಿ ಕ್ವಶನಿಗೆ 1 ಮಾರ್ಕ್ಸ್ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ ಒಟ್ಟಾರೆಯಾಗಿ 120 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. ಪರೀಕ್ಷೆ ಅವಧಿ 90 ನಿಮಿಷ ಇರ್ತದೆ. ಅಂದ್ರೆ 1.5 ತಾಸು ಸಮಯಾವಕಾಶ ಇರ್ತದೆ. ಈ 1.5 ತಾಸು ಸಮಯಾವಕಾಶದೊಳಗೆ ನೀವು ಈ ಎಕ್ಸಾಮನ್ನು ಬಿಡಿಸ್ಬೇಕಾಗ್ತದೆ. ಒಟ್ಟು 4 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಈ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಟೆಸ್ಟ್ ಆಫ್ ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ಅವೇರ್ನೆಸ್, ನ್ಯೂಮೇರಿಕಲ್ ಎಬಿಲಿಟಿ. ಪ್ರತಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ 30 ಮಾರ್ಕ್ಸಿಂದ ಕ್ವಶನ್ಸನ್ನು ಈ ಎಕ್ಸಾಮ್ದಲ್ಲಿ ಕೇಳಲಾಗ್ತದೆ. ಈ ಎಕ್ಸಾಮ್ಗೆ ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ. 1/4 ನೆಗೆಟಿವ್ ಅಂಕ ಇರ್ತದೆ. ಫಸ್ಟ್ ಏನಂದ್ರೆ ಈ ಎಕ್ಸಾಮ್ ಏನದಲ್ಲ ಸ್ನೇಹಿತರೆ, MCQ ಪ್ಯಾಟರ್ನ್ ಕ್ವಶನ್ ಪೇಪರನ್ನು ಹೊಂದಿರ್ತದೆ. ಅಂದ್ರೆ ಒಂದು ಪ್ರಶ್ನೆ ಇರ್ತದೆ, ಅದಕ್ಕೆ 4 ಆಪ್ಷನ್ ಇರ್ತವೆ. ಅದರೊಳಗೆ ಒಂದು ಸರಿಯಾದ ಉತ್ತರವನ್ನು ನೀವು ಟಿಕ್ ಮಾಡೋದಿರ್ತದೆ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ಇನ್ ಕೇಸ್ ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ. ಈ ರೀತಿ ನೆಗೆಟಿವ್ ಅಂಕ ಇರ್ತದೆ. ಅಂದ್ರೆ ಇನ್ ಕೇಸ್ ನೀವು 4 ಉತ್ತರ ತಪ್ಪು ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನೀವು ಕರೆಕ್ಟ್ ಟಿಕ್ ಮಾಡಿ ಏನು ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಅದರಲ್ಲಿ 1 ಅಂಕವನ್ನು ಡಿಡಕ್ಟ್ ಮಾಡಲಾಗ್ತದೆ. ಈ ರೀತಿ ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವ ಭಾಷೆ ಒಳಗಿರ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಎಕ್ಸಾಮ್ದ ಪ್ರಶ್ನೆ ಪತ್ರಿಕೆ 2 ಭಾಷೆ ಒಳಗಿರ್ತದೆ, ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಒಳಗಿರ್ತದೆ ಸ್ನೇಹಿತರೆ. ಸೆಕೆಂಡ್ ಎಕ್ಸಾಮ್ ಏನದಲ್ರಿ, ಕ್ವಾಲಿಫೈಯಿಂಗ್ ಎಕ್ಸಾಮ್, ಅದು ನಮ್ದು ರೀಜನಲ್ ಲ್ಯಾಂಗ್ವೇಜ್ನಲ್ಲೇ ಇರ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಈ ಕೆಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಕೆಟಗರಿಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ರೀ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು, ಬೆಳಗಾಂ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮ್ ಸೆಂಟರ್ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗೆ ಆಯ್ಕೆ ಆದಮೇಲೆ ಪೇಮೆಂಟ್ ಎಷ್ಟು ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಗ್ರಾಸ್ ಪೇಮೆಂಟ್ ಒಟ್ಟಾರೆಯಾಗಿ ಪ್ರತಿ ತಿಂಗಳಿಗೆ 35,000 ರೂಪಾಯಿ ತನಕ ನಿಮ್ಗೆ ಕೈಗೆ ಪೇಮೆಂಟ್ ಬರುವಂಥದ್ದು ಸ್ನೇಹಿತರೆ. ತಿಂಗಳಿಗೆ 35,000 ರೂಪಾಯಿ ತನಕ ಪೇಮೆಂಟ್ ಇರುವಂಥದ್ದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರಾಸೆಸ್, ಆಮೇಲೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಪ್ರೋಸೆಸ್, ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಗೈಡ್ಲೈನ್ಸ್ ಅನ್ನು ಕೊಟ್ಟಾರ್ರಿ. ಈ ನೋಟಿಫಿಕೇಶನ್ ಟೆಲಿಗ್ರಾಮ್ ಚಾನಲ್ದಾಗ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇನ್ನೂ ತನಕ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ಕೂಡಲೇ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೌನ್ಲೋಡ್ ಮಾಡ್ಕೊಂಡು ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಓದ್ಕೊಂಡು ತದನಂತರ ಅರ್ಜಿ ಸಲ್ಲಿಸ್ರಿ. ಇನ್ ಕೇಸ್ ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಅಂದ್ರೆ ನಿಮ್ದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ವಿಡಿಯೋ ರಿಕ್ವೈರ್ಡ್ ಇತ್ತು, ಅವಶ್ಯಕತೆ ಇತ್ತು ನಿಮಗಂತಂದ್ರೆ ದಯಮಾಡಿ ಕಮೆಂಟ್ ಮಾಡ್ರಿ ಸ್ನೇಹಿತರೆ. ಇನ್ ಕೇಸ್ ಭಾಳ ಜನ ಕಮೆಂಟ್ ಮಾಡ್ತಾ ಇದ್ರು ಅಂತಂದ್ರೆ ಇದಕ್ಕೆ ಸಂಬಂಧಿಸಿದಂಗೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ನಬಾರ್ಡಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.